अस्सलामुअलैकुम मैं अफसर मैसूरी नाजरीन इकराम। आज हम शहर मैसूर में वाक़िए नज़रबाद, जहाँ पर मस्जिद का एक रोड है, वहीं पर एक भानु प्रकाश नामी एक हमारे साथी हैं, उनके घर पर आप पहुँचे हैं। पिछले कई दिनों से जो है इनका मुतालबा था कि इन्होंने जो है एक अलग प्रोडक्ट बनाया हुआ है, एक अलग किस्म का जो है एक चीज़ बनाई हुई है जो हमारे रोज़मर्रा में इस्तेमाल आने वाली चीज़ है। तो आइए जानते हैं, इन्होंने जो है अपने हाथों से, ये कहीं भी पूरे कर्नाटक में जो है इस तरह का प्रोडक्ट आपको देखने को नहीं मिलेगा। इन्होंने जो बनाया है, इनके घर पर हम पहुंचे हैं, तो आइए जानते हैं भानु प्रकाश सार ने क्या बनाया है और ये किसके लिए इस्तेमाल में आता है। तो आइए देखते हैं। सर, भानु ಪ್ರಕಾಶ್ ಸರ್, ನೀವು ಏನು ಮಾಡಿದಿರಾ ಒಂದು ಸ್ವಲ್ಪ ನಮಗೆ ತೋರಿಸಿ, ಅದರ ಬಗ್ಗೆ ಒಂದು ಮಾತುಗಳನ್ನ ಹೇಳಬೇಕು ಸರ್. ಖಂಡಿತ ಪ್ಲೀಸ್ ಸರ್, ಪ್ಲೀಸ್ ಗೋ ಅಹೆಡ್. ಸರ್ ನಾವು ನೋಡಿ ಹೊಸದಾಗಿ ಒಂದು ಪ್ರಾಡಕ್ಟ್ ನ ಕಂಡುಹಿಡಿದಿದ್ದೀವಿ, ಅಂದ್ರೆ ಸೌದೆ ಒಲೆ. ಹಿಂದಿನ ಕಾಲದಲ್ಲೆಲ್ಲ 90% ಸೌದೆ ಒಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ರು. ಇವಾಗ ಏನಾಗಿದೆ ಅಂದ್ರೆ ಟ್ರೆಂಡ್ ಆಗೋಗಿದೆ. ಏನಂತ, ಗ್ಯಾಸ್ ಒಲೆ ಬಂದಿದೆ, ಕರೆಂಟ್ ಬಂದಿದೆ, ಮತ್ತೆ ಸೋಲಾರ್ದು ಬಂದಿದೆ. ಆದ್ರೆ ನ್ಯಾಚುರಲ್ ಆಗಿ ಊಟ ಮಾಡ್ಬೇಕಿದ್ರೆ ಸೌದೆ ಒಲೆನೆ ಬೆಸ್ಟ್ ಅಂದ್ರೆ ಸೌದೆ ಒಲೆನೆ. ಯಾಕಂದ್ರೆ ನಮ್ಮ ತಾತ ಮುತ್ತಾತ ಪೂರ್ವಜಿಕರೆಲ್ಲ ಏನೋ ಒಂದು 100 ವರ್ಷ ಬದುಕ್ತಿದ್ರು, 90 ವರ್ಷ ಬದುಕ್ತಿದ್ರು, ಯಾವುದೇ ಕಾಯಿಲೆ ಇಲ್ಲದೆ ಅವರು ಇದೇ ತರ ಪ್ರಾಡಕ್ಟ್ ಅಲ್ಲಿ, ಅಂದ್ರೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿ ಬದುಕ್ತಿದ್ರು. ಇವಾಗೆಲ್ಲ ಸ್ವಲ್ಪ ಜನರೇಷನ್ ಚೇಂಜ್ ಆಗಿ ಹೊಸದ್ ಬಂದ್ಬಿಟ್ಟಿದೆ. ದಯವಿಟ್ಟು ನಾನು ಜನಗಳಿಗೆ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಜನಗಳೆಲ್ಲರೂ ಸೌದೆ ಒಲೆಯಲ್ಲೇ ಊಟ ಮಾಡಿ, ಮತ್ತೆ ಅದ್ರ ಬಗ್ಗೆನೆ ಸ್ವಲ್ಪ ತಿಳ್ಕೊಳ್ಳಿ. ಮತ್ತೆ ಸ್ನಾನ ಕೂಡ ಅದ್ರಲ್ಲೇ ಮಾಡ್ಬೇಕು. ತಾಮ್ರ ದಂಡೆಲೆ ಮಾಡ್ತಿದ್ವಿ ಅನ್ನೋದೊಂದು ಪದ್ಧತಿ ಇದೆ, ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ಸರ್. ಸರ್, ಇದು ನೋಡಿ ನಮ್ದು ಸೌದೆ ಒಲೆ. ನಮ್ಮ ಕಂಪನಿ ಬಂದು ಸೂರ್ಯ ಸೌದೆ ಒಲೆ ಅಂತ ಹೇಳಿ. ಸರ್, ಇದೊಂದು ಸಣ್ಣದು ಬ್ಯಾಟ್ರಿ ಬರುತ್ತೆ, 6 ವೋಲ್ಟ್ ಬ್ಯಾಟ್ರಿ. ಈ 6 ವೋಲ್ಟ್ ಬ್ಯಾಟ್ರಿ 2 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 8 ದಿವಸ ಬರುತ್ತೆ. 8 ದಿವಸ ಬರುತ್ತೆ. ಬರೀ ಇದಕ್ಕೆ ಯೂಸ್ ಮಾಡಕ್ಕೆ. ಏನಕ್ಕೆ ಅಂದ್ರೆ ಇದು ಗಾಳಿ ಊದಕ್ ಮಾತ್ರ. ಇಲ್ಲಿ ನೋಡಿ, ಈಗ ಆನ್ ಮಾಡಿದೀನಿ. ಇಲ್ಲಿ ನೋಡಿ, ಈಗ ಆನ್ ಮಾಡ್ತೀನಿ. ಇಲ್ಲಿ ಫ್ಯಾನ್ ತಿರುಗ್ತಾ ಇದೆ. ಇಲ್ಲಿ ಗಾಳಿ ಬರುತ್ತೆ, ಇದ್ರೊಳಗಡೆ ಗಾಳಿ ಬರುತ್ತೆ. ಬರ್ತಾ ಇದೆ. ಇದನ್ನ ಹಚ್ಚಿ ನಿಮ್ಗೆ ನಮ್ಮ ಈ ತಾಮ್ರದ ದಂಡೆಲಿ ನೀರ್ನ ಬಿಸಿ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ. ಒಂದು 2 ಮಿನಿಟ್ಸ್ ಟೈಮ್ ಕೊಡಿ ಸರ್. ಆಗ್ಲೇ ನಿಮ್ಗೆ ಹೇಳಿದ್ವಿ, ತಾಮ್ರದ ದಂಡೆಲಿ ಸ್ನಾನ ಮಾಡ್ಬೇಕು, ಕೂದಲುದ್ರಲ್ಲ. ಮತ್ತೆ ಪಾಪುಗಳಿಗೆ, ಚಿಕ್ಕ ಪಾಪುಗಳಿಗೆ ಒಂದು ದಿನದಿಂದ 2 ವರ್ಷ ಗಂಟ ತಾಮ್ರದ ದಂಡೆಲೆ ಸೌದೆ ಒಲೆಯಲ್ಲೇ ಕಾಯಿಸಿ ಪಾಪುಗಳಿಗೆ ಸ್ನಾನ ಮಾಡಿಸ್ಬೇಕು. ಆವಾಗ್ಲೇನೆ ಮಕ್ಕಳು ನಿದ್ದೆ ಮಾಡ್ಬಿಡ್ತವೆ. ನಿದ್ದೆ ಮಾಡ್ಬೇಕಿದ್ರೆ ಪಾಪುಗಳು ನೀವು ಇಂಥದ್ರಲ್ಲೇ ನೀರು ಕಾಯಿಸಿ ಹುಯ್ಬೇಕು. ಬಾಣ್ತಿರಿಗಾಗ್ಲಿ, ಚಿಕ್ಕ ಪಾಪುಗಳಿಗಾಗ್ಲಿ ಅದು ಈಗಲೂ ಪದ್ಧತಿ ಇದೆ. ಯಾವ ತರ ಅಂದ್ರೆ, ನಾವು ಎಕ್ಸ್ಟ್ರಾ ಒಂದು ತಗೊಂಡಿದೀವಿ ಕಲೆಕ್ಷನ್. ಇಂದ ಟ್ಯಾಂಕ್ ಇದು 300 ಲೀಟರ್ ಟ್ಯಾಂಕ್. ಇಲ್ಲಿಂದ ಒಂದು ಎಕ್ಸ್ಟ್ರಾ ಕಲೆಕ್ಷನ್ ತಗೊಂಡಿದೀವಿ. ನೋಡಿ, ಇಲ್ಲಿ ಬಾಲ್ವಾಲ್ ಇದೆ. ಬಾಲ್ವಾಲ್ ಅಂದ್ರೆ ಸಂಪು ಒಳಗಡೆ ಬರುತ್ತಲ್ಲ ಸರ್, ಆತರ ಬಾಲ್ವಾಲ್. ನೋಡಿ, ಹಿಂಗ್ ಅಮ್ಕಿದ್ರೆ ನೀರ್ ಬರುತ್ತೆ, ಇದು ಸ್ಟಾಪ್ ಆಗುತ್ತೆ. ಇದು ಸಿಸ್ಟಮ್ ನಾವು ಮಾಡಿದೀವಿ, ಫ್ಲೂಟ್. ಆಮೇಲೆ ಇಲ್ಲಿ ನಾವು ಒಲೆ ಇಟ್ಟು ಕಾಯಿಸ್ತೀವಿ. ಇಲ್ಲಿಂದ ಬಿಸಿನೀರು ಪಚ್ಚಿಲ್ ಮನೆಗೆ ಹೋಗುತ್ತೆ. ಎಲ್ಲಿ ನೀವು ಕನೆಕ್ಷನ್ ಬೇಕೋ ಅಲ್ಲಿ, ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೋಬಹುದು ನೀವು. ಇಲ್ಲ ಬೇಡ, ನಮ್ಗೆ ಟ್ಯಾಂಕ್ ಬೇಡ, ಹಿಂಗೆ ಸಪರೇಟ್ ಇಟ್ಕೋತೀವಿ ಅಂದ್ರೆ ಬರೀ ಅಂಡೇನು ಒಲೆ ತಗೋಬಹುದು. ಇಲ್ಲ ನಾವು ಬೇರೆ ಪಾತ್ರೆ ಇಟ್ಕೋತೀವಿ ಅಂದ್ರೆ ಬರೀ ಒಲೆ ಮಾತ್ರ ತಗೋಬಹುದು. 3 ಆಪ್ಷನ್ ಕೂಡ ಇದೆ, ನಿಮ್ ಇಷ್ಟ. ನಿಮ್ಗೆ ಯಾವ ತರ ಬೇಕೋ ಆ ತರ ತಗೊಳ್ಳಿ. ಇದೆಲ್ಲ ಮನೆಗೆ ಇದು. ಮತ್ತೆ ಕಮರ್ಷಿಯಲ್ ಗಳೆಲ್ಲ ಇದೆ. ಒಂದು 25 kg ಕೆಪಾಸಿಟಿ ಇದೆ, 50 kg ಕೆಪಾಸಿಟಿ ಇದೆ. ಮತ್ತೆ ಇಲ್ಲಿ ರಾಜೀವ್ ನಗರದಲ್ಲಿ ನಿಮ್ಮವರೇ ಒಬ್ರು ಕುತ್ತೇಜ ಬೇಗಮ್ಮ ಏನೋ ಅಂತ, ಖತೀಜಾ ಅವ್ರು ಅಂತೇಳಿ, ಅವರು ಹಪ್ಪಳ ಮಾಡ್ತಾರೆ. ಹಪ್ಪಳದ ಹಿಟ್ಟು ಕಲ್ಸಕ್ಕೆ ಅಕ್ಕನೂ ಮತ್ತೆ ತಮ್ಮ ಇಬ್ರು ತಗೊಂಡಿದ್ದಾರೆ. ಒಂದು ಗೋಶಾನಗರದಲ್ಲಿ ಒಬ್ರು ಮಾಡ್ತಾ ಇದ್ದಾರೆ, ಆ ತಮ್ಮ. ಇನ್ನೊಬ್ರು ಸ್ವಲ್ಪ ಮುಂದೆ ಅವರು ತಗೊಂಡಿದ್ದಾರೆ. ಹಪ್ಪಳಕ್ಕೆ ಇಟ್ಟು ಬೇಯಿಸ್ಕೋತಾರೆ. ಅದ್ರಲ್ಲಿ ಕಲ್ಸ್ಕೊಂಡು ದಿವಸಕ್ಕೆ 1 ಸಿಲಿಂಡರ್ ಖರ್ಚಾಯ್ತಿತ್ತು ಅಂತ ಅವ್ರಿಗೆ ಮೊದ್ಲು. ಇವಾಗ ಅವ್ರಿಗೆ ಬರೀ 200 ರೂಪಾಯಿ ಆಗುತ್ತೆ ಸರ್. ಇದು ಸೌದೆ ನೋಡಿ, ಈ ಸೌದೆ ಈ ತರ ಸೌದೆಯಿಂದ ಇಟ್ಕೋತಾರೆ. 200 ರೂಪಾಯಿ ಆಗುತ್ತೆ ಸೌದೆ. 800 ರೂಪಾಯಿ ದುಡ್ಡು ಉಳಿತಾಯ ಆಯ್ತು. ಇದು ನ್ಯಾಚುರಲ್. ಮತ್ತೆ ಈಗ ಸಾಕಷ್ಟು ಬಿರಿಯಾನಿ ಎಲ್ಲ ಮಾಡ್ಬೇಕಿದ್ರೆ ನೀವು ಸೌದೆ ಒಲೆಲ್ಲ ಮಾಡೋದು. 99% ಅಲ್ಲ, 100% ದೊಡ್ಡ ಹೋಟ್ಲುಗಳಲ್ಲಿ ನೀವು ದುಡ್ಡು ಉಳಿತಾಯ ಮಾಡ್ಬೇಕಿದ್ರೆ ಒಲೆ ಮುಖಾಂತರ ಹೋಗ್ಬೇಕು. ಒಲೆ ನಿಮ್ಗೆ ಹೊಗೆ ಬರಲ್ಲ, ತುಂಬಾ ಚೆನ್ನಾಗಿ ಅಡಿಗೆ ಆಗುತ್ತೆ. ಹೆಂಗೆ ಅಂತ ಹಚ್ಚಿ ತೋರಿಸ್ತೀನಿ ನಿಮ್ಗೆ ಈಗ. ಪ್ಲೀಸ್ ಸರ್. ಸರ್ ನೋಡಿ, ಈ ತರ ಚಿಕ್ಕ ಪೀಸ್ಗಳು ಫಸ್ಟ್ ಸ್ಟಾರ್ಟಿಂಗ್ ಹಾಕಕ್ಕೆ ಬಳಸ್ಬೇಕು. ಯಾಕಂದ್ರೆ ಹತ್ಕೋಬೇಕಲ್ಲ ಅದು, ಕರೆಕ್ಟ್. ಅದಕ್ಕೋಸ್ಕರ ಚಿಕ್ಕ ಪೀಸ್ ಹಾಕ್ಬೇಕು. ಆಮೇಲೆ ಬೇಕಾದ್ರೆ ಈ ತರ ದಪ್ಪ ತುಂಡುಗಳು ಹಾಕ್ಬೋದು. ಈ ತರ ದಪ್ಪದು ಹಾಕ್ಬೋದು. ಹೇಗೆ ಅಂತ ನಾನು ಹಚ್ಚಿ ತೋರಿಸ್ತೀನಿ ನೋಡಿ. ಈ ತರ ಡೀಸೆಲ್ ಇಟ್ಟಿದೀವಿ, 3 ಸ್ಪೂನ್ ಡೀಸೆಲ್ ಇದ್ರ ಮೇಲೆ ಹಾಕೋದು, ಸೌದೆ ಮೇಲೆ. ಈಗ ಹಾಕೋದು ಸರ್, ಹಾಕ್ಬಿಟ್ಟು ಹಚ್ಚೋದು.
ಈ ಒಂದು ರಟ್ಟಲ್ಲಿ ಹಚ್ಚಿ ಹಾಕಿದೀನಿ. ಅದ್ರ ಮೇಲ್ಗಡೆ ಸುಮ್ನೆ ಬೇಗ ಹತ್ಕೋಬೇಕಲ್ಲ, ಅದಕ್ಕೆ ಒಂದೊಂದು ಚೂರು ಚೂರು ಈ ತರ ರಟ್ಗಳು ಹಾಕಿದ್ರೆ ಪೀಸ್ ಮಾಡಿ ಬೇಗ ಹತ್ಕೊಳ್ಳುತ್ತೆ. ಒಂದು 30 ಸೆಕೆಂಡ್ ಸಾಕು ಸರ್. ಸರ್ ಈಗ ಬ್ಯಾಟ್ರಿ ಕಲೆಕ್ಷನ್ ಕೊಡ್ತೀನಿ. ಇದು ಬ್ಯಾಟ್ರಿ ನಾವು ಚಾರ್ಜಿಂಗ್ ಎಲ್ಲಿ ಮಾಡಬೇಕು? ಕರೆಂಟ್ ಬೋರ್ಡ್ ಹಾಕಿ ಮನೆಯಲ್ಲಿ ಮಾಡಬಹುದು. ಏನ್ ಬಿಲ್ ಏನ್ ಬರಲ್ಲ. ತಿಂಗಳೆಲ್ಲ ಯೂಸ್ ಮಾಡಿದ್ರೆ ನಮ್ ಸಿದ್ದರಾಮಯ್ಯ ಅವ್ರಿಗೆ ಫ್ರೀ ಕರೆಂಟ್ ಕೊಟ್ಟವ್ರೆ, ಅದ್ರ ಬಗ್ಗೆ ಚಿಂತೆ ಬೇಡ ನಿಮ್ಗೆ. ಕರೆಕ್ಟ್. ಹಿಂಗ ಆನ್ ಮಾಡೋದು ಸರ್, ಗ್ಯಾಸ್ ತರ ಜನರೇಟ್ ಆಗುತ್ತೆ ನೋಡಿ. ಹೆಂಗ್ ಜನರೇಟ್ ಆಯ್ತು ನೋಡಿ ಗ್ಯಾಸ್ ತರ. ಅದೇ ಸೇಮ್ ಸೌಂಡ್ ಬರ್ತಾ ಇದೆ ನೋಡಿ ಗ್ಯಾಸ್. ಗಾಳಿ ಹೆಂಗ್ ಕೊಡ್ತೀವಿ ಹಂಗೆ ನಿಮ್ಗೆ ಉರಿಯಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಚೆನ್ನಾಗಿ ಹತ್ಕೊಳ್ಳುತ್ತೋ ಆವಾಗ ನೀವು ಒಂದೊಂದ್ ಚೂರು ಡೀಸೆಲ್ ಇದ್ರ ಮೇಲೆ ಹಿಂಗ್ ಹಾಕ್ಬಿಟ್ಟು ಸೂಪರ್ ಒಳಗಡೆ ತಳ್ಬಿಡುದು ಸರ್. ಈ ಕಾಯುತ್ತೆ, ಟೈಮ್ ನೋಡ್ಕೊಳ್ಳಿ, 15 ನಿಮಿಷಕ್ಕೆ ನೀರ್ ಕಾಯುತ್ತೆ. ನೋಡಿ 12:26 ಟೈಮಿಂಗ್ಸ್ ಈಗ ತೋರಿಸ್ತೀನಿ ನಿಮ್ಗೆ. ನೋಡಿ 12:26 12:26. ಓಕೆ, 10 to 15 ಮಿನಿಟ್ಸ್ ಅಲ್ಲಿ ಕಾದೋಗುತ್ತೆ ಇದು. ಆಮೇಲೆ ಟೈಮು ಕೂಡ ತೋರಿಸ್ತೀನಿ ತಿರ್ಗಿ ವಾಪಸ್ ರಿಪೀಟ್ ನಿಮ್ಗೆ. ಸರ್ ನೋಡಿ, ಸೌದೆ ಖಾಲಿ ಆದ್ರೆ ಕಮ್ಮಿ ಆದ್ರೆ ಈ ಫ್ಲೇಮ್ ಯಾವಾಗ ಕಮ್ಮಿ ಆಗುತ್ತೋ ಅವಾಗ ಸರ್ ಒಂಚೂರು ಹಿಂಗೆ ಎಳೆಯೋದು, ಒಂದೇ ಒಂದು ಪೀಸ್ ಸೌದೆ ನೋಡತ್ತೆ ಈ ತರ ಬರ್ತಾ. ಎಷ್ಟು ಬೇಗ ನೀರ್ ಕಾಯುತ್ತೆ ಅಂದ್ರೆ ಇದರಲ್ಲಿ 2 ಮಾಡೆಲ್ ಇದೆ. ಒಂದು ಇದೊಂದು ಸ್ಟೀಲ್ ಇಂದು, ಇನ್ನೊಂದು ಕಬ್ಬಿಣದ ಮಾಡೆಲ್ ಕೂಡ ಇದೆ. ಅದಕ್ಕೆ ನಮ್ ಗೋಡನ್ನ ಕರ್ಕೊಂಡೋಗಿ ನಿಮ್ಗೆ ಏನೇನ್ ಆಫರ್ ಇದೆ ಮತ್ತೆ ನಮ್ ಜನಗಳಿಗೆ ಕಮ್ಮಿಗೆ ಯಾವ ತರ ಸಿಗುತ್ತೆ ಅದೆಲ್ಲಾನು ನಿಮ್ಗೆ ಗೋಡನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಸದ್ಯಕ್ಕೆ ಇದನ್ನ ನೋಡ್ಕೊಳ್ಳೋಣ. ಅಫ್ಸರ್ ಭಾಯ್ ನೋಡಿ, ಈಗ ಯಾವ ತರ ಉರಿತಾ ಇದೆ, ಒಂದು ಚೂರಾರ ಹೊಗೆ ಬರ್ತಾ ಇದೆಯಾ? 2 ಕಡೆ ನಮ್ಮ ಹತ್ರ ಇಲ್ಲಿ ಬರೀ ಇದೊಂದು ಪ್ಯಾಸೇಜ್, ಒಂದ್ 2 ಅಡಿ ಪ್ಯಾಸೇಜ್ ಇದೆ. ಇದು ಈ ಪ್ಯಾಸೇಜ್ ಅಲ್ಲಿ ಹಚ್ಚಿ ನಿಮ್ಗೆ ಒಲೆ ಉರಿಯೋದನ್ನ ತೋರಿಸ್ತಾ ಇದೀನಿ. ಯಾಕಂದ್ರೆ ನಮ್ ಗೋಡನ್ಗೆ ಹೋದ್ರೆ ಹಚ್ಚಿ ತೋರ್ಸಕ್ ಆಗಲ್ಲ ನಿಮ್ಗೆ, ಇಲ್ಲೇ ತೋರಿಸ್ಬಿಡ್ತಾ ಇದೀನಿ. ಅಂಡೆನು ನೀರು ಬಿಸಿ ಆಗ್ಬೇಕು, ಪ್ಲಸ್ ಒಲೆನೂ ಹಚ್ಚಿ ಹಾಗೆ ಉರಿಯುತ್ತೆ ಅನ್ನೋದು ತೋರಿಸ್ಬೇಕು. ಹಾಗಾಗಿ ನಿಮ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಆಮೇಲೆ ನಿಮ್ ಪ್ರಕಾರ ಒಂದ್ ಸ್ವಲ್ಪ ಡೇಂಜರಸ್ ಏನು ಇಲ್ಲ? ಹೆಂಗೆ ಡೇಂಜರ್ ಆಗುತ್ತೆ? ಅದೇ ನಿಮ್ಮ ಪ್ರಕಾರ ನನ್ನ ಪ್ರಕಾರ 200% ನಿಮ್ಗೆ ಡೇಂಜರೇ ಇಲ್ಲ. ಯಾಕಂದ್ರೆ ಕರೆಂಟ್ ಬರಲ್ವಲ್ಲ ಇಲ್ಲಿ. ಒಂದ್ ಸ್ಮಾಲ್ ಒಂದ್ ಬ್ಯಾಟ್ರಿ ನೋಡಿ, 1.5 ಅಡಿ ದೂರಕ್ಕೆ ಐತೆ ಅದು ಬ್ಯಾಟ್ರಿ. ದೂರಕ್ಕೆ ಮಡಗಿದೀವಿ, ಇನ್ನೂ ಹಿಂದಿಕ್ ಮಡಗಿಬೇಕಾದ್ರೆ ಇನ್ನೂ ಹಿಂದಿಕ್ ಹೋಗುತ್ತೆ ವೈರು, ಅಲ್ಲಿ ಗಂಟ ಹೋಗುತ್ತೆ. ಇಷ್ಟೇ. ಬೆಂಕಿ ಮಾತ್ರ ಒಳಗಡೆ ಉರಿತಾ ಇದೆ, ಗಾಳಿ ಕೊಡ್ತಾ ಇದೆ. ಅದಕ್ಕೆ ಗಾಳಿ ಊದ್ತಾನೆ ಕೆಲಸ ಮಾಡ್ತಾ ಇದೆ, ಗ್ಯಾಸ್ ತರ ಜನರೇಟ್ ಆಗುತ್ತೆ ಅಷ್ಟೇ. ಇದು ಈಗ ನಾರ್ಮಲ್ ಆಗಿ ಹೊಗೆ ಬರ್ತದೆ ಅಂತಾನೆ ಜನಗಳು ಒಲೆ ಬಿಟ್ಬಿಟ್ಟಿದ್ರು. ಈಗ ನಾವು ಆ ಹೊಗೆ ಬರ್ದಿರೋದಂಗ್ ಮಾಡಿದೀವಿ ನೋಡಿ. ಎಷ್ಟು ಹತ್ರ ಕೂತಿದ್ದೀನಿ ನಾನು ತುಂಬಾ ನೀವು ಹತ್ರನೇ ಕೂತಿದ್ದೀನಿ. ನೀವು ಒಂದು 2 ಫೀಟ್ ದೂರದಲ್ಲಿ ಇದ್ದೀರಾ, ನಾನು ಜಸ್ಟ್ 1/2 ಫೀಟ್ ಹತ್ರದಲ್ಲಿ ಇದ್ದೀನಿ. ನೋಡಿ ಎಷ್ಟು ಹತ್ರದಲ್ಲಿ ಇದ್ದೀನಿ ನೋಡಿ, ಇಷ್ಟು ಹತ್ರದಲ್ಲಿ ಇದ್ದೀನಿ. ಆರಾಮ ಪಕ್ಕದಲ್ಲೇ ಕೂತ್ಕೊಂಡು ನೀರ್ ಕಾಯಿಸ್ಕೋಬಹುದು. ನಿಮ್ಗೆ ಕಣ್ಣುರಿ ಬರಲ್ಲ, ನಥಿಂಗ್. ಆದ್ರೆ ನಾವ್ ಬೇಡ ಸೌದೆನೆ ಬಳಸ್ಬೇಕು. ಯಾವ್ದು ಸೌದೆ? ಅದೇ ಸಾಮಿಲ್ ಅಂಗಡಿಗಳ ಕಟ್ ಪೀಸ್ ಸಿಗತ್ತಲ್ಲ ನೋಡಿ, ಅಲ್ಲಿ ಚೀಲದಲ್ಲಿ ಇದೆಯಲ್ಲ ನೋಡಿ, ಇಲ್ಲಿ ಇದೆ ನೋಡಿ ಸಾಮಿಲ್ ಅಂಗಡಿಗಳಲ್ಲಿ ಕಟ್ ಪೀಸ್ಗಳು. ಇದೆಲ್ಲ ತುಂಬಾ ಚೆನ್ನಾಗಿ ಒಣಗಿರುತ್ತೆ. ಇದು ಖಂಡಿತ ನಿಮ್ಗೆ ಒಂಚೂರು ಹೊಗೆ ಬರಲ್ಲ. ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತೇ, ಹಸಿ ಸೌದೆ ಹಾಕ್ಬಿಟ್ಟು ಸಾರ್ ನಿಮ್ದ್ರಲ್ಲಿ ಹೊಗೆ ಬರ್ತಾ ಐತೆ, ಕಣ್ಣುರಿತಾ ಐತೆ. ನಾವು ಹಚ್ಚಿ ತೋರಿಸ್ತಾ ಇದೀವಲ್ಲ, ನೀವೇ ನೋಡ್ತಾ ಇದ್ದೀರಾ. ನಾನು ಇದ್ರ ಪಕ್ಕನೇ ಕೂತಿದ್ದೀನಿ, ಪ್ರಾಕ್ಟಿಕಲ್ ತೋರಿಸ್ತಾ ಇದೀವಿ. ಒಂದ್ ಚೂರು ಕಣ್ಣೂರೇ ಬರಲ್ಲ. ನನ್ ಪಕ್ಕನೇ ನೋಡಿ, ಇದ್ರ 8 ಗಂಟೆ ಕೂತಿದ್ದೀನಿ, 8 ಗಂಟೆ ಕೂತಿದ್ದೀನಿ. ಎಲ್ಲಾರು ನಿಮಗೆ ಕಣ್ಣುರಿತಾ ಇದೆಯಾ? ಏನಾದ್ರು ಕಣ್ಣು ಮುಚ್ತಾ ಇದೀನ ನಾನು? ಏನಿಲ್ಲ. ಖಾಲಿ ಆಯ್ತಾ ಸೌದೆ? ಈಚೆ ಎಳೆಯೋದು ಸರ್. ಈ ತರ 2 ತುಂಡಿರುತ್ತೆ, ಹಾಕೋದು 2 ತುಂಡು ಸರ್. ಇಷ್ಟೇ ಸರ್. ಅದ್ರ ಪಾಡಿಗೆ ಇದು ಕಾಯುತ್ತೆ ಸರ್. ನೋಡಿ 12
12:26 ನಾನು ನಿಮಗೆ ಹಚ್ಚಿ ಇವಾಗ ಟೈಮ್ ತೋರಿಸಿರೋದು 12:45 ಎಷ್ಟು ನಿಮಿಷ ಆಯ್ತು 11 ನಿಮಿಷ ಆಯ್ತು ಕರೆಕ್ಟ್. ಮ್ಯಾಕ್ಸಿಮಮ್ ಒಂದು 9 ನಿಮಿಷ ಆಯ್ತು ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಆಯ್ತು ಈಗ 10 ನಿಮಿಷ ಆಯ್ತಲ್ವಾ ಸರ್ ಕರೆಕ್ಟ್ ಆಯ್ತು. ನೀರ್ ಯಾವ ತರ ಬಿಸಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಸರ್ ಕೈ ಹಾಕಿ ಸರ್ ಮುಟ್ಟಕ್ಕೆ ಆಗಲ್ಲ ಕೈ ಹಾಕಿ ಸರ್ ನೀವೇ सचमुच में बहुत गर्म ಹಾ एक्सलेंट ಆ ತರ ಬಿಸಿ ಆಗೋದು ಬರೀ 10 ಮಿನಿಟ್ಸ್ ಅಲ್ಲಿ ನೀರು ಬಿಸಿ ಆಗೋದು ಪಾಪ ನಿಮ್ಮವರೆಲ್ಲ ಏನಂದ್ರೆ ಗಂಟೆಗಳ ಕಾಲ ಈಚೆ ಕಡೆ ಕಲ್ ಮಡಿಕೊಂಡು ಪಾಪ ನಾನು ಎಷ್ಟೋ ಮನೆಯಲ್ಲಿ ನೋಡಿದೀನಿ ಶಾಂತಿನಗರ ಗೋಸಾನಗರದಲ್ಲಿ ಆ ಕಡೆ ಬರ್ತೀನಲ್ಲ ಅಲ್ಲಿ ನೋಡಿದೀನಿ ಗಂಟೆಗಳ ಕಾಲ ಬಿಸಿ ಮಾಡ್ಕೊಂಡಿರ್ತಾರೆ 2 ಕಲ್ ಮಡಿಕೊಂಡು ನೀರು ಕಣ್ಣೆಲ್ಲ ಒರ್ಸ್ಕೊಂಡು ಒಂದ್ ಕೊಳವೆ ತಗೊಂಡು ಊದ್ಕೊಂಡು 1 ಗಂಟೆ ಟೈಮ್ ಆಗುತ್ತೆ ಅವರು ಇದ್ ಮಾಡಕ್ಕೆ ಏನೋ ಬಿಸಿ ಮಾಡಕ್ಕೆ ಪಾಪ ಅವ್ರು ಯಾವಾಗ ಕೆಲ್ಸಕ್ಕೆ ಹೋಗೋದು ಯಾವಾಗ ನಾಷ್ಟ ಮಾಡೋದು ಬೆಳಿಗ್ಗೆ ಹೊತ್ತು ಮಕ್ಳಿಗೆ ಸ್ನಾನ ಮಾಡ್ಸೋದಿರುತ್ತೆ ಅವ್ರು ಸ್ನಾನ ಮಾಡ್ಕೊಳ್ಳೋದಿರುತ್ತೆ ಆ ಇದ್ರಲ್ಲೇ ಕಳೆದೋಗುತ್ತೆ ಟೈಮು ಹಂಗಾಗಿ ನಾನು ಹೇಳೋದೇನಂದ್ರೆ ನಮ್ಮ ಒಲೆ ತಗೊಂಡ್ರೆ ಬೆಸ್ಟ್ ಅಂತ ನನ್ನ ಸಲಹೆ ಟಿವಿ ನೋಡ್ದು ಒಲೆಯ ಮೈಸೂರು ಅಂತ ತಾಲೂಕು ಇಮ್ಮಾಕಂದ್ರು ಅಡ್ರೆಸ್ ಕಳ್ಕೊಂಡು ಬೈದೀವಿ ನೋಡ್ಕೊಂಡು ಕಳ್ಕೊಂಡು ಹೋಗ್ತೀವಿ ಯಾವ ಊರಿಂದ ಬಂದಿದ್ದೀರಾ ಚನ್ನಪಟ್ಟಣ ಇಂದ ಮೊದ್ಲು ಎಲ್ಲಿ ನೋಡಿದ್ರಿ ಆಮೇಲೆ ಟಿವಿಲಿ ನೋಡಿದ್ರಿ ಈಗ ಸಂತೋಷ ಇದ್ದೀರಾ ಮನೆಯಲ್ಲೆಲ್ಲ ಯೂಸ್ಫುಲ್ ಆಗ್ತಾ ಇದೆ ಇನ್ನು ತಗೊಂಡಿಲ್ಲ ತಗೊಳಕ್ ಹೋಗ್ಬೇಕು ತಗೊಂಡೋಗ್ ಬರ್ತೀರಾ ತಗೊಂಡಾಗೆ ಬಂದಿದ್ದೀರಾ ಸೂಪರ್ ನೋಡ್ಕೊಂಡು ಸೂಪರ್ ನೋಡ್ತೀವಿ ನಿಮ್ಮ ಹತ್ರ ಎಷ್ಟು ಟೈಪ್ ಕಬ್ಬಣದು ಆಮೇಲೆ ಈ ತರದ್ ಒಂದಿದೆ ಸ್ಟೀಲಿಂದ ಒಂದಿದೆ ಇನ್ ಮಿಕ್ಕಿದೆಲ್ಲ ಗೋಡನಲ್ಲಿ ತೋರಿಸ್ತೀನಿ ನಿಮ್ಗೆ ಗೋಡನ್ ಇಲ್ಲಿಂದ 3ನೇ ನೋಡಲ್ಲ ಐತೆ ಇದು ಬೇಕಾಬುದೇ ಇದು 2800 ಕಮ್ಮಿ ಮಾಡಿ ಕೇಳಿ ನೀವು ಸರ್ ಇದ್ರೊಳಗಡೆ ಮೋಟ್ರು ಎಲ್ಲ ಇರೋದು ಸರ್ ಇದ್ರೊಳಗಡೆ ಬ್ಯಾಟ್ರಿ ಮೋಟ್ರು ಬ್ಲೋವರ್ ಎಲ್ಲ ಇರುತ್ತೆ ಇದ್ರೊಳಗೆ ತೋರಿಸ್ತೀನಿ ತೋರಿಸಿ ಸರ್ ಇದ್ರೊಳಗಡೆ ಬ್ಯಾಟ್ರಿ ಇರುತ್ತೆ ಆಯ್ತಾ ಇದು ಬ್ಲೋವರ್ ಇದು ಸಣ್ಣದು ಒಂದು ಮೋಟ್ರು ಇಲ್ಲಿ ಫ್ಯಾನ್ ಇರುತ್ತೆ ಚಾರ್ಜ್ ಮಾಡುವಾಗ ಈ ವೈರ್ ಚಾರ್ಜ್ ಮಾಡಕ್ಕೆ ದೊಡ್ಡದಿದೆ 1.5 ಮೀಟರ್ ಇದೆ ಕರೆಂಟ್ ಬೋರ್ಡ್ ಹಾಕಿ ಇಲ್ಲಿ ಸೈಡ್ ಅಲ್ಲಿ ಚುಚ್ಚಿದ್ರೆ ಇಲ್ಲಿ ಸೈಡ್ ಅಲ್ಲಿ ಚುಚ್ಚಬೇಕು ಸರ್ ಮೊಬೈಲ್ ಪಿನ್ ತರ ಇಲ್ಲಿ ಪಿನ್ ಮಾಡಿದ್ರೆ ನಿಮ್ಗೆ 3 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 1 ವಾರ ಬರ್ತದೆ ಬ್ಯಾಟ್ರಿ 3 ಟೈಮ್ ಡೈಲಿ ಯೂಸ್ ಮಾಡಿದ್ರೆ 3 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 1 ವಾರ ಬರ್ತದೆ ಅದು ರೆಗ್ಯುಲೇಟರ್ ನಿಮ್ಗೆ ಇದು ಜಾಸ್ತಿ ಮಾಡಕ್ಕೆ ಇದು 1 2 3 ಅಂತ ಸರ್ ಇದು ನಿಮ್ಗೆ ಗಾಳಿ ಜಾಸ್ತಿ ಮಾಡಕ್ಕೆ ಸೇಮ್ ಗ್ಯಾಸ್ ಸ್ಟೋವ್ ಟೈಪ್ ಆಗಿದೆ ಗ್ಯಾಸ್ ಟೈಪ್ ತರ ಇದೆ ಇದಕ್ಕೂ ಆಫರ್ ಗಳೆಲ್ಲ ಇದೆ ಏನ್ ಆಫರ್ ಅಂತ ನಮ್ ಗೋಡಾನಲ್ಲಿ ಹೇಳ್ತೀನಿ ನಿಮ್ಗೆ ಸರ್ ನೋಡಿ ನಿಮ್ಗೆ ಯಾಕೆ ಹೊಗೆ ಬರ್ತಾ ಇದೆ ಮೇಲ್ ಕಾಯ್ದಿತ್ತಲ್ವೇ ಇಲ್ಲಿ ನೋಡಿ ಎಷ್ಟು ಬಿಸಿ ಇದೆ ಕೈ ಮುಟ್ಟಕ್ಕಾಗಲ್ಲ ಸರ್ ಹಬೆ ನೋಡಿ ಸರ್ ಯಾಕೆ ಬರ್ತಾ ಇದೆ ಅಲ್ವಾ 10 to 15 ಮಿನಿಟ್ಸ್ ಸರ್ ಅಷ್ಟೊಳಗೆ ನಿಮ್ಗೆ ಕಾದಿ ನೀರು ಮಳ್ಳೋಗುತ್ತೆ ಬರೀ ಅರ್ಧ ಬಕೆಟ್ ನೀರು ತಗೊಳ್ಳೋದು ತಣ್ಣೀರ್ ಹಾಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ಕೆಲಸ ಹೋಗ್ತಾ ಇರೋದು 10 ನಿಮಿಷ ಕೆಲಸ ಮುಗೀತದೆ ಗಂಟೆಗಳ ಕಾಲ ನೀವು ಒಲೆ ಹಚ್ಕೊಂಡು ಕೂತ್ಕೋಬೇಡಿ ಇದು ಈಸಿ ಕೆಲಸ जिस तरह आपने देखा भानु प्रकाश सर जो है इनका प्रोडक्ट उन्होंने दिखाया था अभी जो है इनके गोडन पर हम आए हुए हैं आप देख सकते हैं अलग अलग चीजें जो है यहाँ पर मौजूद है इन्होंने अपने हाथों से बनाया है लोगों की सहूलत के लिए लोगों के फायदे के लिए ये सारे कुछ जो है सिर्फ और सिर्फ लकड़ी से जलते हैं इसमें जो है लकड़ियों से खाना पकाना हो पानी गर्म करना हो अल्फाहम बारबेक्यू जो कुछ भी करना हो यहाँ पर जो है इस तरह की अलग अलग चीजें हैं ये गोडन में जो है सारा माल स्टॉक है यहाँ पर जो है एक मरतबा आप ऑर्डर करने से या लेने से आकर जो है यहाँ से आपको दी जाती है तो आइए जानते हैं इस स्टोर के ताल्लुक से भानु प्रकाश सर और उनके एक साथी हैं जिनका नाम वसीम है उन्होंने क्या कुछ कहा है आइए सुनते हैं ಸರ್ ಈಗ ನಾವು ನಮ್ಮ ಮನೇಲಿ ನಿಮ್ಗೆ ಒಲೆ ಹಚ್ಚಿ ತೋರಿಸಿದ್ವಿ ಬಿಸಿನೀರು ಯಾಕೆ ಕಾಯುತ್ತೆ ಅಂತ ಮತ್ತೆ ನೀವು ಕೇಳ್ತಿದ್ರಿ ಕಮರ್ಷಿಯಲ್ ಇಲ್ವಾ ನಿಮ್ಮ ಹತ್ರ ಅಂತ ನಾವು ಹೋಟೆಲ್ ಕೂಡ ಇಟ್ಟಿದ್ದೀವಿ 25 kg 50 kg ಕೆಪಾಸಿಟಿ ಒಂದೇ ಸಾರಿ ಬಿರಿಯಾನಿ ಮಾಡೋಂಥದ್ದು ಇವರು ನಮ್ಮ ಫ್ರೆಂಡು ವಸೀಮ್ ಅಂತ ನಾವೆಲ್ಲ ಒಟ್ಟಿಗೆ ಕೂಡಿ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಇದ್ರದ್ದು ಐಡಿಯಾ ಮತ್ತೆ ಏನ್ ಮಾಡಬೇಕು ಯಾವ ತರ ಮಾಡಬೇಕು ಅಂತ ಎಲ್ಲ ನಮಗೆ ತಿಳಿಸ್ಕೊಟ್ಟಿದ್ರೆ ಅವರು ಒಂದೆರಡು ಮಾತು ಇವರು ಕೂಡ ಆಡ್ತಾರೆ ಮಾತಾಡಿ ವಸೀಮ್ अस्सलाम वालेकुम अफसर भाई खास करके अब मैं तुम्हारे पास से वीडियो बनाने का मकसद क्या है कर को बोले तो ये प्रोडक्ट जो है इसमें पूरा यूनिक है तुम्हारा नेचुरल पूरा यूनिक है और क्या कर को बोले तो तुम्हें गैस के इसमें सिलेंडर ले को आओ
चूल्हे ले ले को आओ कर को बोल को क्या भी नहीं, 100 रुपए मोटा दिया कर को बोले तो तुम ना इसमें क्या होना पके जा। ये चूल्हा खासकर जो है, हाँ, इसमें 60 केजी से 70 केजी तक बिरयानी पकाई जाए इसमें। ये चूल्हा है, इसमें 30 केजी से 40 केजी तक बिरयानी पकाई जा। और आंच भी ऐसा चाहती है, खाली तुम ना 100 रुपए के लकड़ियां, बस 100 रुपए के लकड़ियां में तुम ना पकाई जा। ये चूल्हा है, ये गैस के चूल्हे के सरकार, ये छोटे मोटे पकवान है, ये जो इडलियां पकाती, ये भात पकाती, छोटे छोटे पकवाना पकाती कर को बोले तो ये है। ये खास करके तुम ना पावर में भी चलता, बैटरी में भी चलता। ನಮ್ಮ ವಸೀಂ ಭಾಯಿ ಹೇಳ್ದಂಗೆ ಇದರಲ್ಲಿ ಏನೇನು ಸವಲತ್ತುಗಳಿದೆ ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಾನು ನಿಮ್ಗೆ ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸರ್ ಅದೇ ನಮ್ಮ ವಸೀಂ ಭಾಯಿ ಹೇಳ್ದಂಗೆ ಇದರಲ್ಲಿ 100 kg ಕೂಡ ಮಾಡ್ಬೋದು, 50 kg ಇಂದ 100 kg ಕೂಡ ಮಾಡ್ಬೋದು. ಇದರಲ್ಲಿ 20 ರಿಂದ 30 kg ಕೂಡ ಮಾಡ್ಬೋದು. ಮತ್ತೆ ನಾವು ಏನ್ ಸಿಸ್ಟಮ್ ಮಾಡಿದೀವಿ ಅಂದ್ರೆ, ಮುಂಚೆ ನಾನು ಅಲ್ಲಿ ಹೇಳಿದೆ ಸರ್ ನಿಮ್ಗೆ, ಕೆಂಡನ ಎತ್ಕೊಂಡೋಗಿ ಚೆಲ್ಬೇಕಿತ್ತು ಪೂರ್ತಿ ಸ್ಟವ್. ಆದ್ರೆ ನಮ್ಮ ವಸೀಂ ಭಾಯಿ ಐಡಿಯಾ ಕೊಟ್ಟಿರೋದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ, ಬರೀ ಇನ್ನರ್ ಚೇಂಬರ್ ನ ಮಾತ್ರ ಎತ್ಕೊಂಡೋಗಿ ಹಿಂಗೆ ಚೆಲ್ಬಿಟ್ಟು ಸರ್ ಇಲ್ಲೇ ಮಾಡ್ಬಿಡೋದು, ಈಚೆ ಬೇಗ ತಣ್ಣಗಾಗ್ಬಿಡುತ್ತೆ. आपके अंदर ये ज्यादा डस्ट रहा तो उठा को पूरा पकवान होने के बाद में इस साइड में डाल को, जरा ठंडा होने के बाद में और इसके अंदर डाल लो, तब तुमने ये लाइफ लॉन्ग आता है। इन्हें प्योर एसएस 304 ग्रेड 304 ग्रेड का ये प्योर एसएस इन्हें ತೂಕನೂ ಎಷ್ಟಿದೆ ಗೊತ್ತಾ? ಅದು ತುಂಬಾನು ತೂಕ ಇದೆ. वेट है और ಓಕೆ, ಬೇರೆ ಸರ್? ಸರ್ ಅದು ಬಿಟ್ರೆ ನಿಮಗೆ ನೋಡಿ ಬಾರ್ಬಿಕ್ಯೂ ಇದೆ ನಮ್ದು. ಈ ಬಾರ್ಬಿಕ್ಯೂ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದು ಜಾಲರಿ ಕೂಡ ಕೊಡ್ತೀವಿ, ಆಯ್ತಾ? ಈ ಸ್ಟಿಕ್ಗಳು ಬರುತ್ತೆ, 5 ಸ್ಟಿಕ್ ಬರುತ್ತೆ. ಮತ್ತೆ ಇದಕ್ಕೆ ನೀವು ನೋಡಿದಿರಾ, ಸಾಮಾನ್ಯವಾಗಿ ಎಲ್ಲರೂ ಬಾರ್ಬಿಕ್ಯೂ ಮಾಡ್ತಾ ಇರ್ತಾರೆ, ಬೀಸಣಿಗೆ ತಗೊಂಡು ಬೀಸ್ತಾ ಇರ್ತಾರೆ, ಅವ್ರಿಗೆ ಕೈಯೇ ನೋವು ಬರುತ್ತೆ. ಅದು ಬರಬಾರ್ದು ಅಂತ ನಾವೊಂದು ಕಂಟ್ರೋಲರು ಇದೇ ಬ್ಯಾಟ್ರಿ ಕೊಡ್ತೀವಿ. ಇದು ನಿಮಗೆ 3 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 8 ದಿವಸ ಬರುತ್ತೆ. ಇಲ್ಲಿ ನೋಡಿ, ಪಿನ್ ಮಾಡಿದ್ರೆ ಇಲ್ಲಿ ಸ್ಪೀಡ್ ಕಂಟ್ರೋಲರ್ ಒಳಗಡೆ ಇದೆ, ಇದು ಆನ್ ಮಾಡಿದ್ರೆ ಇಲ್ಲಿ ಗಾಳಿ ಬರುತ್ತೆ. ಇಲ್ಲಿ ನೋಡಿ ಗಾಳಿ ಹೆಂಗ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಈ ಗಾಳಿನ ಸರ್ ಇಟ್ಕೊಂಡು ಸುಮ್ಮನೆ ಹಿಂಗ್ ಅಂದ್ಬಿಟ್ರೆ ಸಾಕು ಸರ್. ನಿಮ್ಗೆ ಹೇಳದ್ನಲ್ಲ ಗಾಳಿ ಹೆಂಗ್ ಬರುತ್ತೆ, ಎಲೆ ಓಡಾಡುತ್ತೆ ಅಂತ. ನೋಡಿ ಹೆಂಗ್ ಬರುತ್ತೆ ನೋಡಿ, ತೋರಿಸ್ತು, ಬನ್ನಿ ಹತ್ರ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಹೋಗುತ್ತೆ. ಈ ತರ ಹೋಗೋದ್ರಿಂದ ನಿಮ್ಗೆ ಬೇಗ ಚಿಕನ್ ಫಿಶ್ ಏನ್ ಇದ್ರೊಳಗಡೆ ಇಟ್ಟಿರ್ತೀರಾ ಅದು ಬೇಗ ನಿಮ್ಗೆ ಇದಾಗ್ಬಿಡುತ್ತೆ, ಬೇಯುತ್ತೆ, ನಿಮಗೆ ಬೀಸೋದು ತಪ್ಪುತ್ತೆ. ಮತ್ತೆ ಇದೆಲ್ಲ ಹಿಂಗ್ ತೆಗ್ದು ಸೈಡ್ಗೆ ಇಟ್ಬಿಟ್ಟು ಸರ್, ಮೇಲ್ಗಡೆ ಇದು ಇಟ್ಬಿಟ್ಟು ಜಾಲ್ರಿ ಫಿಶ್ ಕೂಡ ಮಾಡ್ಕೋಬಹುದು. ಫಿಶ್ ಮತ್ತೆ ಅದು ಕೊಡಿ ಸಿಮ್, ಅದು ಬಿಟ್ಬಿಟ್ಟು ಸರ್ ನಮ್ದು ಒಲೆ ಮೇಲೆ ನೀವು ತವಾ ಫ್ರೈ ಮಾಡ್ಬೋದು. ಇದು ಹೊಸದಾಗಿ ಬಂದಿದೆ, ಇದು ಬರೀ 650 ರೂಪಾಯಿ ಆಗುತ್ತೆ. ಇದಾದ್ರೆ ನಿಮಗೆ 3850, ಇದು ಬರೀ 650. ಇದ್ರೊಳಗಡೆ ನೀವು ಫಿಶ್ ಚಿಕನ್ ಇಟ್ಬಿಟ್ಟು ತೋರಿಸ್ತೀನಿ, ಹಿಂಗ್ ಲಾಕ್ ಮಾಡಿ, ಹಿಂಗ್ ಲಾಕ್ ಮಾಡ್ಬಿಟ್ಟು ಸರ್ ಇಲ್ಲಿ ಇಟ್ಬಿಟ್ಟು ಬೇಯಿಸೋದು ಸರ್. ನಮ್ಮ ಒಲೆ ಮೇಲೆ ಕಮ್ಮಿ ಕೆಂಡದಲ್ಲಿ ಹಿಂಗ್ ಇಟ್ಬಿಟ್ಟು ಬೇಯಿಸ್ಕೋಬೋದು. ಇದು ಮನೆಗೆ, ಇದು ರೋಡ್ ಸೈಡ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೂ ಆಗುತ್ತೆ, ಏನ್ ಬೇಕಾದ್ರೆ ಮಾಡ್ಕೋಬಹುದು. ಅದಲ್ಲದೆ ನಿಮಗೆ ಕಲ್ಲಿದೆ ಸರ್ ನಮ್ದು, ರುಬ್ಬ ಕಲ್ಲು ಸರ್. ಇದು ಸ್ಲೋ RPM, 1 ನಿಮಿಷಕ್ಕೆ 70 ಸುತ್ತುತ್ತೆ ಅಷ್ಟೇ. ಕೈಯಲ್ಲೇ ಆಡಿಸ್ದಂಗಿರುತ್ತೆ. ಡೈರೆಕ್ಟ್ ಕರೆಂಟ್ಗೆ ಹಾಕೋದು, 4 HP ಮೋಟ್ರು, ಮೇಲ್ಗಡೆ ಕಾಯಿ ತುರ್ಕೋಬಹುದು. ಮತ್ತೆ ಇದು ಕೈಯಲ್ಲೇ ರುಬ್ದಂಗಿರುತ್ತೆ. ಇದೆಲ್ಲ ಐಟಮ್ಸ್ ಗಳು ನೀವು ಹೇಳ್ತಿದ್ದೀರಾ, ಅದೇನೋ ಪ್ರಾಬ್ಲಮ್ ಆಗಲ್ಲ, ಏನಾದ್ರು ಖರ್ಚು ಬರುತ್ತಾ? ಇಲ್ಲ, ಖಂಡಿತ ಖರ್ಚು ಬಂದೇ ಬರುತ್ತೆ. ಯಾವ್ದೂನು ಖರ್ಚು ಬರದಿರಂತ ಪದಾರ್ಥ ಮನುಷ್ಯ ಯಾರು ರೆಡಿ ಮಾಡಿಲ್ಲ, ಯಾವ್ದು ಎಲ್ಲಾ ಖರ್ಚು ಬಂದೇ ಬರುತ್ತೆ ಅಲ್ವೇ? ಆದ್ರೆ ಖರ್ಚು ತುಂಬಾ ಕಮ್ಮಿ ಬರೋದ್ರು ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಒಬ್ಬರ ಹತ್ರನೇ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ಸ್ಪೀಡ್ ಕಂಟ್ರೋಲರ್ ಹೋದ್ರೆ ಇಲ್ಲಿದೆ ನೋಡಿ, 160 ರೂಪಾಯಿ ಎಲ್ಲ ಸಿಗ್ತದೆ. ಇಲ್ಲ ನೀವು ಫೋನ್ ಮಾಡಿದ್ರೆ ನಿಮ್ಮ ಯಾವುದೇ ಪ್ರತಿಯೊಂದು ಊರಲ್ಲಿ ಇದ್ರು ನಾವು ಕೊರಿಯರ್ ಮಾಡ್ತೀವಿ, ಪ್ರೊಫೆಷನಲ್ ಕೊರಿಯರ್ ಮುಖಾಂತರ. ಇದು ಆದ್ರೆ 160 ರೂಪಾಯಿ. DC ಮೋಟರ್ 12 ವೋಲ್ಟ್ ನೀವೇ ಹಾಕೋಬಹುದು. ನಿಮ್ ಅದ್ರಲ್ಲೂ ನಿಮ್ಮವ್ರಂತೂ ಸ್ಪೆಷಲಿಸ್ಟ್ಗಳು ಖಂಡಿತ ಮಾಡ್ಬಿಡ್ತಾರೆ. ಅವ್ರವ್ರಿಗೆ ಗೊತ್ತಾಗುತ್ತೆ. ಬರೀ 4 ನಟ್ ಬಿಚ್ಚೋದು, ಮೋಟರ್ ಹೋದ್ರೆ ಮೋಟರ್ ಹಾಕೊಳ್ಳೋದು ಸರ್. 360 ರೂಪಾಯಿ ಬರೀ ಫ್ಯಾನು, ಒಂದು ಪ್ಲಾಂಟ್ ಪ್ಲೇಟು. ಇದು 99% 200% ಹೋಗಲ್ಲ. ಇದು ಅಕಸ್ಮಾತ್ ಹೋಗೋದಾದ್ರೆ ಇದೇ ಹೋಗೋದು, ಮೋಟರ್ ಹೋಗುತ್ತೆ, ಸ್ಪೀಡ್ ಕಂಟ್ರೋಲರ್ ಹೋಗುತ್ತೆ. ಇವು ಹೋಗ್ಬಾರ್ದು ಅಂತಂದ್ರೆ ನೀವು ಈ ಕಂಟ್ರೋಲರ್ ಇದೆಯಲ್ಲ ನಿಧಾನಕ್ಕೆ ತಿರುಗಿಸ್ಕೋಬೇಕು.
ಅಷ್ಟೇ. Refuse ರಫ್ಯೂಸ್ ಮಾಡಬಾರ್ದು. ಅದ್ ಮಾಡಿದ್ರೆ ನಿಮಗೆ ಖಂಡಿತ ನಿಮ್ಗೆ ಒಂದು 5 ತಿಂಗಳು 6 ತಿಂಗಳು ಬರುತ್ತೆ. ಅವಾಗ ಯಾವಾಗ ಮಧ್ಯ ಹೋದಾಗ ನೀವೇ ಬದಲಾಯಿಸ್ಕೋಬಹುದು. 160 ರೂಪಾಯಿ ಮುಗಿಯುತ್ತೆ ಕೆಲಸ ಸರ್. ಇಡೀ ಇಂಡಿಯಾದಲ್ಲಿ ನಮ್ಮಷ್ಟು ಖರ್ಚು ಕಮ್ಮಿ ಯಾರು ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ಈಗ ನೀವು ಇದು ಹೋಮ್ ಡೆಲಿವರಿ ಆನ್ಲೈನ್ ಡೆಲಿವರಿ ಸರ್ ಮೈಸೂರವ್ರಿಗಾದ್ರೆ ಇಲ್ಲೇ ಹತ್ರ ಇರುತ್ತೆ, ಎಲ್ಲಾರು ಬಂದು ಔಟ್ ಆಫ್ ದಿ ಸಿಟಿಲಿ ಇರೋದು ನಾವು, ನಿಮ್ಗೆ ಗೊತ್ತು ನಜರ್ಬಾದ್ ಮಸ್ಜಿದ್ ರೋಡ್ ಅಲ್ಲಿ, ಅಲ್ಲಿಗೆ ಬಂದು ನೀವು ತಗೋಬಹುದು. ಈಗ ಸಪೋಸ್ ಬೆಂಗಳೂರಲ್ಲಿ ಇರ್ತೀರಾ, ಎಲ್ಲೋ ಹುಬ್ಳಿ ಬೆಳಗಾಂ ಧಾರವಾಡ ಆ ಕಡೆ ಎಲ್ಲ ಇರ್ತೀರಾ, ಅವ್ರಿಗೆಲ್ಲ ನಾವು ನಿಮ್ಗೆ VRL ಟ್ರಾನ್ಸ್ಪೋರ್ಟ್ ಇದೆ. VRL ಟ್ರಾನ್ಸ್ಪೋರ್ಟ್ ಮುಖಾಂತರ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ. ಆ ತರನು ವ್ಯವಸ್ಥೆ ಇದೆ. ನೀವು ಫಸ್ಟ್ ನೀವು ಗೂಗಲ್ ಪೇ ಫೋನ್ ಪೇ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ ಟೈಪ್ ಮಾಡಿ ನಂಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮ್ಗೆ VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ. ಸರ್ ಏನು ವ್ಯಾರಂಟಿ ಬಗ್ಗೆ ಸರ್ ಇದು ಮೋಟ್ರಿಗೆಲ್ಲ ಗ್ಯಾರಂಟಿ ಬರಲ್ಲ. ಸ್ಟವ್ಗೆ ನಿಮಗೆ 6 months ಗ್ಯಾರಂಟಿ ಕೊಡ್ತೀವಿ. ಇನ್ನರ್ ಚೇಂಬರ್ಗೆ 6 ತಿಂಗಳು ಗ್ಯಾರಂಟಿ ಕೊಡ್ತೀವಿ. ಯಾಕಂದ್ರೆ ಇದು ಹೆವಿ ಗೇಜ್ ಅಲ್ಲಿ ಮಾಡಿದೀವಿ, ನಾವ್ ಹೇಳಿದ ತರ ಬಳಸಬೇಕು. ಆಗ ನೀವು ಇದು ಬಳಸೋ ಸಮಯ ಬಂದು ಬೆಳಿಗ್ಗೆ 5 ಗಂಟೆ, ತಿರ್ಗಾ 1 hour ರೆಸ್ಟ್ ಕೊಟ್ಬಿಟ್ಟು ತಿರ್ಗಾ 5 ಗಂಟೆ, ಆ ಥರ 10 ಗಂಟೆ ಟೈಮ್ ಕೂಡ ಮಾಡ್ಬೋದು. ಅದು ಬಿಟ್ರೆ ಸರ್ ಅದೇ ನಾನು ಈಗ ಆಗ್ಲೇ ನಿಮ್ಗೆ ಹೇಳಿದೆ, ನಿಮ್ಗೆ ಮನೆಗೆ ಅಂತ ಹೇಳ್ಬಿಟ್ಟು ಸರ್ ಇದಕ್ಕೆ ಒಂದು ಆಫರ್ ಬಿಟ್ಟಿದೀವಿ ಸರ್. ಸರ್ ಇದಕ್ಕೆ ಆಫರ್ ಬಿಟ್ಟಿದೀವಿ ಸರ್. ಇದು ಒಂದು ತಗೊಂಡ್ರೆ 2800 ರೂಪಾಯಿ ಇದೆ, ಒಂದು ತಗೊಂಡ್ರೆ 300 ರೂಪಾಯಿ ಕಡಿಮೆ, 5 ತಗೊಂಡ್ರೆ 500 ರೂಪಾಯಿ ಕಡಿಮೆ, 10 ತಗೊಂಡ್ರೆ 800 ರೂಪಾಯಿ ಕಡಿಮೆ. ಈಗ ಯಾರೋ ನಿಮ್ಮ ಒಂದು ಊರಲ್ಲಿ ಒಂದು 5 ಜನ ಫ್ರೆಂಡ್ಸ್ ಇರ್ತಾರೆ, ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ, ಅವರು ಬಂದ್ಬಿಟ್ಟು ನಾವೆಲ್ಲ ಸೇರಿ ಒಟ್ಟಿಗೆ ಒಂದು 5 ಪೀಸ್ ತಗೊಳ್ಳೋಣ ಅಂದ್ರೆ 500 ರೂಪಾಯಿ ಕಡಿಮೆ ಮಾಡ್ತೀವಿ ಒಂದೊಂದು ಪೀಸ್ಗೆ, ಆಗ 2300 ಆಗುತ್ತೆ. 10 ತಗೊಂಡ್ರೆ 800 ಕಮ್ಮಿ ಆಗುತ್ತೆ, 2000 ಆಗುತ್ತೆ. ಆ ಥರ ಇದಕ್ಕೆ ಒಂದು ಆಫರ್ ಬಿಟ್ಟಿದ್ದೀವಿ ಸರ್. ಎಸ್ಪೆಷಲಿ ನಾನು ಹೇಳೋದೇನಂದ್ರೆ ಈ BPL ಕಾರ್ಡು, ಯಶಸ್ವಿನಿ, ಅಂತ್ಯೋದಯ ಯಾರ ಹತ್ರ ಇರುತ್ತೋ ಆ ಕಾರ್ಡ್ನ ವಾಟ್ಸಾಪ್ ಮಾಡಿ ನಿಮ್ಗೆ ಇದಕ್ಕೆ ಮತ್ತೆ ಮನೆದು ನಾನು ಅಂಡೆ ಒಲೆ ಬಿಸಿ ಮಾಡೋದು ಸ್ಟವ್ ತೋರಿಸಿದ್ದೀನಿ, ಅದಕ್ಕೆ ಇದಕ್ಕೆ 300 ಕಮ್ಮಿ ಆಗುತ್ತೆ, ಅದಕ್ಕೆ 200 ರೂಪಾಯಿ ಕಡಿಮೆ ಆಗುತ್ತೆ. ಪ್ಲಸ್ ಅದೇ ಜಾಸ್ತಿ ತಗೊಂಡಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದೆಲ್ಲ ಆ ಥರ ಇದೆ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸರ್. ಅದ್ರ ಜೊತೆಗೆ ನಮ್ಮ ಹತ್ರ ಫೈಬರ್ ವಾಷಿಂಗ್ ಮಿಷಿನ್ ಕೂಡ 6 kg 8 kg 12 kg ಈ ಥರ ಫೈಬರ್ ವಾಷಿಂಗ್ ಮಿಷಿನ್ ಸಿಗುತ್ತೆ. ತುಂಬಾ ಕಡಿಮೆ ರೇಟಲ್ಲಿ ಸಿಗುತ್ತೆ. ಈ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ವಾಷಿಂಗ್ ಮಿಷಿನ್ ಇದು 6 kg ಇದು, ಇದರಲ್ಲಿ 8 kg ಇದೆ, 12 kg ಇದೆ, ಸ್ಕ್ವೈರು ಇದೆ. ಇದ್ರದ್ದು ರೇಟ್ ಎಲ್ಲ ನೀವು ಫೋನ್ ಮಾಡಿದಾಗ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಅದಕ್ಕೂ ಕೂಡ ಆಫರ್ಗಳಿದೆ, ನೀವು ಫೋನ್ ಮಾಡಿ ನಿಮಗೆ. ಮತ್ತೆ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಎಸ್ಪೆಷಲಿ ರೇಷ್ಮೆ ಸೀರೆ ಪ್ಲಸ್ ಹಾಕಿರೋಂಥ ಒಂದು ಮದುವೆ ಹೋಗಿ ಹಾಕಿರೋಂಥ ಶೂಟು ಎರಡು ಕೂಡ ಹಾಕಿ ವಾಶ್ ಮಾಡ್ಬೋದು ಸರ್. ಯಾಕೆಂದ್ರೆ ಸಾಕಷ್ಟು ಜನಗಳು ಏನೇನೋ ಹಾಕಿ ತೋರಿಸ್ತಾ ಇದ್ದಾರೆ. ಪ್ಯಾಂಟು ಶರ್ಟು ಸೀರೆಗಳಲ್ಲದೆ ನಮ್ಮಲ್ಲಿ ಎಸ್ಪೆಷಲಿ ರೇಷ್ಮೆ ಸೀರೆ ಮತ್ತೆ ಶೂಟು ಇವು ಕೂಡ ಹಾಕಿ ಲ್ಯಾಂಡ್ರಿಗೆ ಕೊಡ್ತಾರಲ್ಲ ಹಾಕ್ಬೋದು. ಲ್ಯಾಂಡ್ರಿ ಕೂಡ ಬಟ್ಟೆ ಅಂದ್ರೆ ಈಗ ರೇಷ್ಮೆ ಸೀರೆ 30,000 ರೂಪಾಯಿ ಇರುತ್ತೆ, ಅದನ್ನ ಲ್ಯಾಂಡ್ರಿ ಕೊಟ್ರೆ ನಿಮ್ಗೆ ಏನ್ ಭಯ, ಅಯ್ಯೋ ಎಲ್ಲ ಹಾಕ್ಬಿಡ್ತಾರೋ ಅಂತ. ನೀವೇ ನಿಮ್ಮ ಮನೇಲಿ ಇಟ್ಕೊಂಡು ವಾಶ್ ಮಾಡಿ. ಲ್ಯಾಂಡ್ರಿಗೆ 500 ರೂಪಾಯಿ 600 ರೂಪಾಯಿ ಆಗುತ್ತೆ, 10 ರೂಪಾಯಿನೂ ಆಗಲ್ಲ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ. ನೀವೇ ವಾಶ್ ಮಾಡ್ಕೊಳ್ಳಿ, ಐರನ್ ಕೊಡಿ. ಮನೇಲಾದ್ರೆ ಸಾಕಷ್ಟು ಐರನ್ ನೀವೇ ಮಾಡಿ, ಆಗ್ಲಿಲ್ಲ ಅಂದ್ರೆ ಐರನ್ ಕೊಡಿ, ಒಂದು 100 ರೂಪಾಯಿ ತಗೋತಾರೆ. ಇಲ್ಲ ನಾವೇ ಐರನ್ ಮಾಡ್ಕೋತೀನಿ, ಐರನ್ ಮಾಡ್ಕೊಳ್ಳಿ. ಯಾವಾಗ್ಲೂ ರೇಷ್ಮೆ ಸೀರೆ ವಾಶ್ ಮಾಡೇ ಹಾಕಬೇಕು. ಅಯ್ಯೋ ವಾಶ್ ಮಾಡಕ್ ಆಗಲ್ಲ ಅಂತೇಳಿ ಇದು ದೊಡ್ಡ ವಾಷಿಂಗ್ ಮಿಷಿನ್ಗಳಲ್ಲಿ 40,000 ರೂಪಾಯಿ ವಾಷಿಂಗ್ ಮಿಷಿನ್ ಎಲ್ಲ ಹಾಕಬಾರ್ದು ಅಂತ ಇದೆ. ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಆತರ ಏನಿಲ್ಲ ಸರ್. ರೇಷ್ಮೆ ಸೀರೆನೂ ಹಾಕ್ಬೋದು, ಶೂಟ್ ಕೂಡ ಹಾಕ್ಬೋದು. ಹಾಕಿ ನೀವು ವಾಶ್ ಮಾಡಿ, ಪ್ರತಿ ಸಾರಿನೂ ವಾಶ್ ಮಾಡಿ ಹಾಕೊಳ್ಳಿ. ಸರ್ ಲಾಸ್ಟ್ ಅಲ್ಲಿ ನೀವು ಎಲ್ಲ ನೋಡೋರಿಗೆ ಏನೇನಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ನಾವ್ ಹೇಳೋದೇನಂದ್ರೆ ಎಲ್ಲಾರು ಸೌದೆ ಒಲೆ ಬಿಟ್ಬಿಟ್ಟಿದ್ದಾರೆ. ಹಿಂದಿನ ಕಾಲಕ್ಕೆ ಹೋಗ್ಬೇಕಂದ್ರೆ ಸೌದೆ ಒಲೆ ಮುಖಾಂತರನೇ ಹೋಗ್ಬೇಕು ಸರ್. ಹೆಲ್ತ್ ಚೆನ್ನಾಗಿರುತ್ತೆ. ಊಟ ಒಳ್ಳೆ ತಿಂದ್ರೆ ನೀವು ಎಲ್ಲೋದು ಬದುಕ್ತೀವಿ ಅನ್ನೋದೊಂದು ಕಾನ್ಸೆಪ್ಟು. ಈಗ 90% ನೋಡಿದೀರಾ ನೀವು ಹಾಸ್ಪಿಟಲ್ಗಳಲ್ಲಿ ಎಷ್ಟು ಜನ ನಾವು ಸಫರ್ ಪಡೋದು ನೋಡ್ತಾ ಇದ್ದೀವಿ. ಹೊಟ್ಟೆ ಉರಿತದೆ ನಮಗೂನು. ಯಾಕೆ ಬಿಟ್ರು ಅಂದ್ರೆ ಈ ಗ್ಯಾಸ್ ಇಂದ ಮಾಡೋದು ಮತ್ತೆ ಅಲ್ಯೂಮಿನಿಯಂ ಪಾತ್ರೆಯಿಂದ ಮಾಡ್ಬಿಡೋದು ಅವೆಲ್ಲ ಮಾಡಬಾರ್ದು. ಮಡಿಕೆಯಲ್ಲಿ ಮಾಡ್ಕೊತಿದ್ರು, ಸೌದೆ ಒಲೆಯಲ್ಲೇ ಊಟ ಮಾಡೋರು, ನಮ್ಮ ರುಬ್ಬ ಕಲ್ಲಲ್ಲೇ ಖಾರ ಆಡ್ಸ್ಕೊಂಡು ರುಬ್ಬೋರು, ಅವಾಗೆಲ್ಲ ಚೆನ್ನಾಗಿದ್ರು. ಯಾವಾಗ ನಾವು ಮಿಕ್ಸಿಗೆ ಹೋದೋ, ಗ್ರೈಂಡ್ರಿಗೆ ಹೋದೋ, ಗ್ಯಾಸ್ಗೆ ಹೋದೋ, ಕರೆಂಟ್ ಒಲೆಗೆ ಹೋದೋ, ಅವಾಗಲೇ ಎಲ್ಲ ಸ್ಟಾರ್ಟ್ ಆಗಿರೋದು ಅಲ್ವೇ? ಅವೆಲ್ಲ ತಪ್ಪಿಸೋಕ್ಕೋಸ್ಕರ ನಾವೆಲ್ಲ ಮಾಡಿದೀವಿ ಹೊಸ ಥರ. ನೀವೇ ಅದ್ರ ಪಕ್ಕನೇ ಕೂತ್ಕೊಂಡು ತೋರಿಸಿದ್ದೀನಿ ಹೊಗೆ ಬರ್ದಿರಂಗೆ. ಈ ಥರ ಬಳಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ, ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದನ್ನ ನೀವು ನಮ್ಗೆ ತಿಳಿಸಿ. ಎಲ್ಲರೂ ಆರೋಗ್ಯವಾಗಿರಿ, ಎಲ್ಲರೂ ಚೆನ್ನಾಗಿರಿ, ಸರ್ವ ಜನ ಸುಖಿನ ಭವಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್.